ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನೇಪಾಲ್ ಸ್ಟೈಲಲ್ಲಿ ಹಾಗಲಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಒಂದು ಚಿಕ್ಕದಾಗಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಟ್ ಈಸ್ ವೆರಿ ನೈಸ್. ನೀವು ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ನಾನು ಫಸ್ಟು ಹಾಗಲಕಾಯಿ ಮತ್ತು ಆಲೂಗಡ್ಡೆನ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ನೆನೆಗೆ ಬಿಡ್ತಾಯಿದ್ದೀನಿ. ಸೊ ಇದೊಂದು 5 ಮಿನಿಟ್ಸ್ ನೆಂದರೆ ಸಾಕು. ಅದ್ರ ಜೊತೆ ನಾನು ಫಸ್ಟ್ ಮಸ್ಟರ್ಡ್ ಆಯಿಲ್ ಹಾಕ್ಕೊಂಡು ಅದರಲ್ಲಿ ಪೊಟ್ಯಾಟೋಸ್ ಫ್ರೈ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಚೆನ್ನಾಗಿ ಕ್ರಿಸ್ಪಾಗಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೋಬೇಕು ಸಪ್ರೇಟಾಗಿ. ಇದೊಂದು 5 ಮಿನಿಟ್ಸ್ ಮಾಡಿದ್ರೆ ಸಾಕು. ಸೊ ಈ ಥರ ಡ್ರೈನ್ ಮಾಡಿ ಎಲ್ಲ ತೊಗೊಳ್ಳಿ. ನೆಕ್ಸ್ಟ್ ಅದೇ ಆಯಿಲಲ್ಲಿ ನಾನು ಹಾಗಲಕಾಯಿನ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದನ್ನು ಅಷ್ಟೇ ಸ್ವಲ್ಪ ಕ್ರಿಸ್ಪ್ ಆಗೋರಿಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಮತ್ತು 5 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ. ನಿಮಗೆ 5 to ಮ್ಯಾಕ್ಸಿಮಮ್ 8 ಮಿನಿಟ್ಸ್ ತೊಗೊಳುತ್ತೆ. ಸೊ ಈ ಥರ ಬ್ರೌನ್ ಕಲರ್ ಬರಬೇಕು, ನೀಟಾಗಿ ಫ್ರೈ ಮಾಡಬೇಕು. ಇದು ಆಲ್ರೆಡಿ ಉಪ್ಪಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ನೀವು. ಸೊ ಇದು ಉಪ್ಪು ಎಳ್ದಿರುತ್ತೆ ನೆನೆಯುವಾಗ. ಸೊ ಈ ಥರ ಎರಡೂ ಆಲೂಗಡ್ಡೆ ಮತ್ತು ಹಾಗಲಕಾಯಿನ ಫ್ರೈ ಮಾಡಿಟ್ಕೊಂಡು ಸ್ವಲ್ಪ ಮಸ್ಟರ್ಡ್ ಆಯಿಲ್ ತೊಗೊಂಡು ಅದೇ ಆಯಿಲಲ್ಲಿ ನಾನು ಸ್ವಲ್ಪ ಜೀರಿಗೆ ಆ್ಯಂಡ್ ಆನಿಯನ್ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಟರ್ಮರಿಕ್ಕು, ಚಿಲ್ಲಿ ಪೌಡರು, ಕೊರಿಯಾಂಡರ್ ಪೌಡರು ಮತ್ತು ಜೀರಾ ಪೌಡರು, ಈ ಉಪ್ಪು ಇಷ್ಟೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಯಾಕೆ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಇಂಗ್ಲೀಷ್ ಹೇಳ್ತಾಯಿದ್ದೀನಿ ಅಂದರೆ ಅರ್ಥ ಆಗದೆ ಇರೋರಿಗೆ ಅರ್ಥ ಆಗಲಿ ಅಂತ. ಆ್ಯಂಡ್ ಇದ್ರ ಜೊತೆ ನಾನೇನು ಫ್ರೈ ಮಾಡಿಟ್ಕೊಂಡಿದ್ದೆ ಮುಂಚೆ ಹಾಗಲಕಾಯಿ ಮತ್ತು ಆಲೂಗಡ್ಡೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಒಳ್ಳೆ ಕೋಟಿಂಗ್ ಆಗುತ್ತೆ ಆಲೂಗಡ್ಡೆ ಮತ್ತು ಹಾಗಲಕಾಯಿಗೆ. ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೀವೊಂದು 5 ಮಿನಿಟ್ಸ್ ಈ ಥರ ಬಾಡಿಸಿದ್ರೆ ಸಾಕು, ರೆಡಿಯಾಗಿರುತ್ತೆ ನಮ್ಮ ಹಾಗಲಕಾಯಿ ಪಲ್ಯ. ಸೊ ಈ ಥರ ಒಂದು ವೆರೈಟಿ ಪಲ್ಯ ನೀವು ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಪೇಜ್ನ ಫಾಲೋ ಮಾಡಿ. ಮುಂದೆ ಈ ಥರ ರೆಸಿಪೀಸ್ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.